ಭಾಳ ಪ್ರಮುಖವಾದ ಅಂಶ. ಪತ್ರಿಕಾ ಮಿತ್ರರಿಗೆ ನಿಮಗೆಲ್ಲ ಈಗಾಗಲೇ ತಿಳಿದಂತೆ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಹೋರಾಟಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಜನ ಗೊಂದಲದಲ್ಲಿದ್ದಾರೆ. ನಮ್ಮದು ಉದ್ದೇಶ ಜನರ ಗೊಂದಲ ನಿವಾರಣೆ ಆಗಬೇಕು. ಸರ್ಕಾರಗಳು ಎಚ್ಚೆತ್ತುಕೊಂಡು ಜನರ ಪರವಾಗಿ ಕೆಲಸವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಆವತ್ತು ನಾವು ಮಾಡಿದ ಹೋರಾಟ ಉಡುಪಿ ಜಿಲ್ಲಾ ಮಟ್ಟದಲ್ಲಿ 20-25 ಸಭೆಗಳನ್ನು ನಾವು ಮಾಡಿದೆವು. ಆವತ್ತಿನ ಹೋರಾಟದ ಕಾರಣ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದಾಗ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುವ ನೋಟಿಸನ್ನು ಕೂಡ ಆವತ್ತು ಕೊಟ್ಟಿದ್ದರು ಜನರಿಗೆ, ರೈತರಿಗೆ, ಆ ಭಾಗದ ಜನರಿಗೆ ನೀವು ಬಿಟ್ಟು ಹೋಗಬೇಕು ಅನ್ನುವ ನೋಟಿಸ್ಗಳು ಕೂಡ ಮನೆ ತಲುಪಿದಂಥ ಉದಾಹರಣೆಗಳು ಸಿಕ್ಕಿದಾಗ ನಾವು ಹೋರಾಟ ಪ್ರಾರಂಭ ಮಾಡಿದೆವು. ಅದರ ಮೇಲೆ 10 ಬದಲಾವಣೆಗಳು ಬಂದಿದ್ದಾವೆ ಅಂತ ಅನಿಸುತ್ತೆ. ಸರ್ಕಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ಬೇರೆ ಬೇರೆ ವರದಿಗಳನ್ನು ಜಾರಿ ಮಾಡಿದ್ದಾರೆ. ಇದರಲ್ಲಿ ಮಾಧವ ಗಾಡ್ಗಿಲ್ ವರದಿಯಿಂದ ನಾವು ಭಾಳಷ್ಟು ರೈತರು ಸಂಕಷ್ಟದಲ್ಲಿ ಇದ್ದಾರೆ ಅನ್ನುವುದನ್ನು ನಾವು ನೋಡಿಕೊಂಡಿದ್ದೇವೆ. ಎರಡು 2010-11ರಲ್ಲಿ ಆಗಸ್ಟ್ರಲ್ಲಿ ಮಾಧವ ಗಾಡ್ಗಿಲ್ ವರದಿ ಈ ಪಶ್ಚಿಮ ಘಟ್ಟದಲ್ಲಿ ಜಾರಿಗೆ ಬಂತು. ಅದರ ಮೇಲೆ ಒಂದೇ ಪಶ್ಚಿಮ ಘಟ್ಟದಲ್ಲಿ 2011ರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಹುಲಿ ಯೋಜನೆ, ಈ ರೀತಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಪ್ಪಿಗೆ ದೊರೆತು ಇದು ಜಾರಿಗೆ ಬಂದಿತ್ತು. ಆದರೆ ಸ್ಥಳೀಯರ ವಿರೋಧ ಹಾಗೂ ಇಂದಿಗೂ ಅಂತಿಮ ಅಧಿಸೂಚನೆ ಬಾಕಿ ಇರುವುದು ಕಂಡುಬರ್ತದೆ. ಜನ ವಿರೋಧ ಮಾಡಿದರೆ ಆ ಯೋಜನೆಗಳು ಬಾಕಿ ಇರಬಹುದು ಅನಿಸುತ್ತೆ ನನಗೆ. ಇದೇ ಯೋಜನೆಯಲ್ಲಿ ಪಶ್ಚಿಮ ಘಟ್ಟದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಬೇರೆ ಬೇರೆ ಆನೆ ಕಾರಿಡಾರ್, ಮೂಕಾಂಬಿಕಾ ಅಭಯಾರಣ್ಯ, ಸೋಮೇಶ್ವರ ಅಭಯಾರಣ್ಯ, ಕುದುರೆಮುಖ ರಾಷ್ಟ್ರೀಯ ಅಭಯಾರಣ್ಯ, ಕಸ್ತೂರಿ ರಂಗನ್ ವರದಿ ಇದೇ ಭಾಗದಲ್ಲಿ ಜಾರಿಗೆ ಬಂದಿದೆ. ಈಗ ಇರುವಂಥದ್ದು ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚೆ ಪ್ರಸ್ತುತ ನಡೀತಾ ಇದೆ. ಕಸ್ತೂರಿ ರಂಗನ್ ವರದಿ 7ನೇ ಅಧಿಸೂಚನೆ ಈಗ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯಿಂದ ಜಾರಿಯಾಗಿದೆ ರಾಜ್ಯ ಸರ್ಕಾರಕ್ಕೆ. ಇದರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಹೊತ್ತುಕೊಂಡು ಇಲ್ಲಿ ಜನರಿಗೆ ಗೊಂದಲದಲ್ಲಿರುವುದನ್ನು ರಾಜ್ಯ ಸರ್ಕಾರ ನಿವಾರಣೆ ಮಾಡಬೇಕಾಗಿದೆ. ಜಾರಿ ಮಾಡಿದ ಕೇಂದ್ರ ಸರ್ಕಾರವನ್ನು ಕೂಡ ನಾವು ಒಪ್ಪುವುದಿಲ್ಲ. ರಾಜ್ಯ ಸರ್ಕಾರದ ಜವಾಬ್ದಾರಿ ರಹಿತವಾಗಿ ಅವರು ನಡ್ಕೊಂಡ್ರೂ ಕೂಡ ನಾವು ಒಪ್ಪುವುದಿಲ್ಲ. ನಮ್ಮ ಹೋರಾಟ ಏನಿದ್ರು ಜನರ ಪರವಾಗಿ ಇರಬೇಕು, ಕಾಡು ಉಳಿಸಬೇಕು ಅನ್ನೋದು ನಮ್ಮದು ಕೂಡ ಇದೆ. ಪರಿಸರ ಉಳಿಬೇಕು. ಒಂದೊಂದು ಸಲ ಪಶ್ಚಿಮ ಘಟ್ಟಕ್ಕೆ ವಿಶ್ವಸಂಸ್ಥೆ ಮಾನ್ಯತೆ ಪಡೆದ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದರೂ ಇಲ್ಲಿ ನೂರಾರು ಗೊಂದಲಗಳನ್ನು ರೈತರಿಗೆ ನೂರಾರು ಗೊಂದಲಗಳನ್ನು ಯಾರು ಪರಿಹಾರ ಮಾಡಬೇಕು? ಕೇಂದ್ರ ಸರ್ಕಾರ 6ನೇ ಅಧಿಸೂಚನೆವರೆಗೆ ಬಂತು, 7ನೇದು ಬಂತು. ಇದು ನಿವಾರಣೆ ಆಗದಿದ್ದ ಸಮಸ್ಯೆಯ? ನಾವು ಪ್ರಶ್ನೆ ಕೇಳ್ತೇವೆ ಸರ್ಕಾರಗಳಿಗೆ. 6 ರಾಜ್ಯದಲ್ಲಿ ಈ ವರದಿ ಇದೆ. ಇವತ್ತು ಕರ್ನಾಟಕದಲ್ಲಿ ನಾವು 14-13ರಲ್ಲಿ ಜಾರಿಯಾದ ಹೋರಾಟವನ್ನು 14-15ರಲ್ಲಿ ನಾವು ಕೈಗೆತ್ತಿಕೊಳ್ಳುವಾಗ 1535 ಹಳ್ಳಿ ಅಂತ ಎಲ್ಲ ಕಡೆ ಇತ್ತು. ಈಗ ವರದಿಯಲ್ಲಿ 1446 ಅಂತ ಇದೆ. ಯಾವಾಗ ಕೈ ಬಿಟ್ಟರು, ಯಾವಾಗ ಸೇರಿಸ್ಕೊಂಡ್ರು? ಅರಣ್ಯದ ಭೂಭಾಗದಿಂದ ಸೂಕ್ಷ್ಮ ಪ್ರದೇಶ ಅಂತ ಇದೆ. ಸೂಕ್ಷ್ಮ ಪ್ರದೇಶ ಎಷ್ಟು ಮೀಟ್ರ್, ಯಾವುದು ಇಕೋ ಸೆನ್ಸಿಟಿವ್ ಏರಿಯಾ, ಎಷ್ಟು ಕಿಲೋಮೀಟ್ರ್? ಗೊಂದಲ. ಕೆಲವರು ಹೇಳ್ತಾರೆ 10 ಕಿಲೋಮೀಟ್ರ್, ಕೆಲವರು ಹೇಳ್ತಾರೆ 1 ಕಿಲೋಮೀಟ್ರ್, ಕೆಲವರು ಹೇಳ್ತಾರೆ ಬೇರೆ ಬೇರೆ ವ್ಯಾಪ್ತಿಯನ್ನು ಹೇಳ್ತಾರೆ. ಆದರೆ ಇದನ್ನು ಯಾರು ನಿವಾರಣೆ ಮಾಡಬೇಕು? ನಾವು ರೈತರು ಅಲ್ಲಿ ಆ ಭಾಗದ ಜನರೇ ಹೋರಾಟ ಮಾಡಬೇಕಾ? ಅಥವಾ ಇಲ್ಲಿಯ ಜಿಲ್ಲಾಡಳಿತಕ್ಕೆ ಏನಾದರೂ ಜವಾಬ್ದಾರಿ ಇದೆಯಾ? ಅಥವಾ ತಹಶೀಲ್ದಾರಿಗೆ ಏನಾದರೂ ಜವಾಬ್ದಾರಿ ಇದೆಯಾ?
ಅಥವಾ ಹಿಂದೆ 11ರಲ್ಲಿ ಜಾರಿಯಾದ ಕಸ್ತೂರಿ ರಂಗನ್ ಅವರು ವೈಮಾನಿಕ ಸಮೀಕ್ಷೆಯಲ್ಲಿ ಮಾಡಿದಂಥ ಆ ವರದಿಯೇ ಫೈನಲ್ ಮಾಡಿ ಇವರು ಕೂತಿದ್ದಾರಾ? ಅದನ್ನು ನಿವಾರಣೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಸರಕಾರಕ್ಕೂ ನಮ್ಮ ರೈತರದ್ದು ಜನರದ್ದು ಜವಾಬ್ದಾರಿ ಇದೆ ಅಲ್ವಾ? ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಈಗ ಕೇಂದ್ರದ ಅಧಿಸೂಚನೆ ಬಂದಿದೆ, 6ನೇದು ಬಂದಿದೆ, 7ನೇದು ಬಂದಿದೆ. ರಾಜ್ಯ ಸರ್ಕಾರ ನಿವಾರಣೆ ಮಾಡಬೇಕಲ್ಲ, ಗೊಂದಲ ಯಾಕೆ? ನಾವು ಅದನ್ನು ವಿರೋಧಿಸ್ತೇವೆ ಅನ್ನೋದು ರೈತರು. ಸರ್ಕಾರ ವಿರೋಧ ಮಾಡುವುದಲ್ಲ, ಸರ್ಕಾರ ನಿವಾರಣೆ ಮಾಡಬೇಕು. ರಾಜ್ಯದಲ್ಲಿ ಆಗುವಂಥ ಎಲ್ಲ ಈ ವರದಿಗಳು ಏನೇ ಬಂದರೂ ಸರ್ಕಾರವನ್ನು ಮೀರಿ ಬರುವುದಿಲ್ಲ. ಆ ಅಧಿಸೂಚನೆ ಯಾಕೆ ಹೊರಡಿಸ್ತಾರೆ? ರಾಜ್ಯ ಸರ್ಕಾರ ನೀವು ಸರಿಯಾಗಿ ವಿಂಗಡಿಸಿ ನೀವು ಹೇಳಿ ಅಂತ. ಯಾಕೆ ವಿಂಗಡಿಸುವುದಿಲ್ಲ? ಕಾಡು ಯಾವುದು, ನಾಗರಿಕರು ಯಾವುದು, ತೋಟ ಯಾವುದು, ರೈತರು ಯಾವುದು, ವಿಂಗಡಣೆ ಮಾಡಿಕೊಡ್ಬೇಕಲ್ಲ. ಈಗ ನಮಗಿರುವ ಮಾಹಿತಿ ಪ್ರಕಾರ ಕೇರಳದಲ್ಲಿ ಇದನ್ನು ವಿಂಗಡಣೆ ಮಾಡಿ ರಿಪೋರ್ಟ್ ಕಳಿಸಿದ್ದಾರೆ. ಕೇರಳದಲ್ಲಿ ಈ ಗೊಂದಲ ಇಲ್ಲ. ಅದನ್ನು ಅವ್ರು ಒಪ್ಪಿದಾರಾ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಸರ್ಕಾರ ಹೇಳಬೇಕು. ಇಲ್ಲಿಯ ಜಿಲ್ಲಾಡಳಿತ ಇದು ಮ್ಯಾನ್ಯುವಲ್ ಸರ್ವೆ ಮಾಡಬೇಕು. ಇಲ್ಲಿಯ ಸರ್ವೇಯರ್ನ ಕರ್ಕೊಂಡೋಗಿ ಗ್ರಾಮದಲ್ಲಿ ಸಭೆಯನ್ನು ಮಾಡಿ ಆ ಗ್ರಾಮದಲ್ಲಿ ಕಾಡು ಯಾವುದು, ಮೊದಲಿದ್ದ ಗುಪ್ಪೆ ಸರಿಯಾಗಿದೆಯಾ, ಅಡಂಗಲಲ್ಲಿ ಎಲ್ಲ ಇದೆ. ನಾವು ಪ್ರತಿ ಸಲ ಅಧಿಸೂಚನೆ ಬಂದಾಗ ನಾವು ಹೋರಾಟವೇ ಮಾಡಬೇಕಾ? ಅಥವಾ ಜನಪ್ರತಿನಿಧಿಗಳು, ಎಂಪಿಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಸರ್ಕಾರದ ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಏನೂ ಜವಾಬ್ದಾರಿ ಇಲ್ವೋ ಯಾರಿಗೂ? ಅಥವಾ ನಾವು ಹೋರಾಟಕ್ಕೆ ಇಳಿಬೇಕಾ? ಹೋರಾಟದಿಂದಲೇ ನಮ್ಮ ನ್ಯಾಯವನ್ನು ನಾವು ಪಡ್ಕೊಳ್ಳೋದಾದರೆ ನಾವು ಈ ರಾಜ್ಯದ ದಲ್ಲಿದ್ದೇವಾ, ಬೇರೆ ಕಡೆ ಇದ್ದೇವಾ? ಜನರಿಗೆ ಅನ್ಯಾಯ ಆದಾಗ ಜಿಲ್ಲಾಡಳಿತ ಬರಬೇಕಲ್ಲ ಮುಂಚೂಣಿಗೆ. ಇಲ್ಲಿ ಕೆಲವು ಜನ ಹೇಳ್ತಾರೆ, ಬೇರೆ ಬೇರೆ ಅಧಿವೇಶನದಲ್ಲೂ ಬಂದಿದೆ. ಗಂಟಿಹೊಳೆ, ಪೊನ್ನಣ್ಣನವರು, ಸುನೀಲ್ ಕುಮಾರ್ ಎಲ್ಲರೂ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೂಡ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಇಲ್ಲ. ತಿರಸ್ಕಾರ ಮಾಡೋದು ಮುಖ್ಯ ಅಲ್ಲ. ತಿರಸ್ಕಾರ ಆದರೆ ಇನ್ನು 8ನೇದು ಬರ್ತದೆ. ಯಾವ ಪಕ್ಷ ಅಂತ ಕೆಲವರಿಗೆ ಪಕ್ಷ ಸ್ಪಿರಿಟ್ ಉಂಟು, ಅವ್ರು ಮಾತಾಡ್ತಾರೆ. ನಾವು ಜನರ ಸ್ಪಿರಿಟ್ ಉಂಟು, ನಾವು ಮಾತಾಡ್ತೇವೆ. ಅನ್ಯಾಯ ಆಗುವ ಜನ ಪರವಾಗಿ ನಾವು ಎಲ್ಲಿ ಬೇಕಾದ್ರೂ ನಿಲ್ತೇವೆ. ಯಾವ ರಾಜ್ಯಕ್ಕೆ ಪಕ್ಷಕ್ಕೂ ನಮಗೆ ಮುಖ್ಯ ಅಲ್ಲ. ಇಲ್ಲಿ ಆದಂಥ ವಿಷಯಗಳು ಮುಖ್ಯ. ಅಧಿವೇಶನದಲ್ಲಿಯೂ ಅರಣ್ಯ ಸಚಿವರು ಕೊಟ್ಟಂಥ ಉತ್ತರ ಅದು ಸರಿಯಾಗಿಯೇ ಇದೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಗೊಂದಲ, ಅಡ್ಡಗೋಟೆಯಲ್ಲಿ ದೀಪ ಇಟ್ಟಿದ್ದಾರೆ. ತಿರಸ್ಕಾರ ಮಾಡೋದಲ್ಲ, ಪರಿಹಾರ ಮಾಡಬೇಕು ಸರ್ಕಾರಗಳು. ಕೇರಳದಲ್ಲಿ ಸಾಧ್ಯ ಆಗ್ತದೆ, ನಮ್ಮಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ? ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಅಂತ ಇನ್ನು ನೋಡಬೇಕು. ರಾಷ್ಟ್ರಮಟ್ಟ ಎಂಪಿಗಳಿದ್ದಾರೆ, ನ್ಯಾಷನಲ್ ಲೆವೆಲಲ್ಲಿ ಏನಾಗಿದೆ ನೋಡಬೇಕು. ಉಸ್ತುವಾರಿ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನಾಗಿದೆ ಅಂತ ನೋಡಬೇಕು. ಶಾಸಕರು, ಸಂಸದರು ಇದ್ದಾರೆ, ನೋಡಬೇಕಲ್ವಾ? ಹೋರಾಟ ಮಾಡೋದು ನಾವು 14-15ರಲ್ಲಿ ಈ ತಂಡ ಇಟ್ಕೊಂಡು ನಾವು ಸಾವಿರಾರು ಜನರನ್ನು ಸೇರಿಸ್ಕೊಂಡು ಒಂದೊಂದು ಸಭೆಯಲ್ಲಿ 5,000, 7,000 ಜನ ಸೇರಿಸ್ಕೊಂಡು 3,000, 5,000ದವರೆಗೆ ಸೇರಿಸ್ಕೊಂಡು ನಾವು 20ರಿಂದ 25 ಉಡುಪಿ ಜಿಲ್ಲೆಯಲ್ಲಿ ಸಭೆ ನಾನು ಮಾಡಿದ್ದೇನೆ ನನ್ನ ನೇತೃತ್ವದಲ್ಲಿ. ಎಲ್ಲರೂ ಕೈ ಜೋಡಿಸಿದ್ದಾರೆ. ಪಕ್ಷ ಪಾರ್ಟಿ ಇಲ್ಲದೆ ಪಕ್ಷ ರಹಿತವಾಗಿ ಹೋರಾಟ ಮಾಡಿದ್ದೇವೆ. ಆದರೆ ಇದು ನಿರಂತರ ನಡಿಬೇಕಂತ ನನ್ನ ಪ್ರಶ್ನೆ. ಆದ್ದರಿಂದ ಇದನ್ನು ನಾನು ಒತ್ತಾಯ ಮಾಡ್ತೇನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ. ವೈಮಾನಿಕ ಆಧಾರದ ಮೇಲೆ ನಡೆದಂಥ ಕಸ್ತೂರಿ ರಂಗನ್ ವರದಿಯನ್ನು ಸಾರಾಸಗಟವಾಗಿ ತಿರಸ್ಕಾರ ಮಾಡಬೇಕು. ಒಂದು ವೇಳೆ ಯಾವುದೇ ವರದಿಗಳು ಜಾರಿಗೆ ಬರುವುದಾದರೆ ಅದರ ಮೂಲ ಅರಣ್ಯದ ಗುಪ್ಪೆ ಮಾರ್ಕೆಯಲ್ಲಿದೆ, ಅದನ್ನು ಜನರಿಗೆ ಐಡೆಂಟಿಫೈ ಮಾಡಿ ಆ ಊರಿನ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ತೋರಿಸ್ಬೇಕು. ಅಲ್ಲಿಯ ನಾಗರಿಕರಿಗೆ ಅವರಿಗೆ ಮನವರಿಕೆ ಆಗಬೇಕು. ಅಲ್ಲಿಯ ಗ್ರಾಮ ಜನವಸತಿ ಪ್ರದೇಶವನ್ನು ಬಿಟ್ಟು ನಕ್ಷೆ ಮಾಡಿ ತೋರಿಸ್ಬೇಕು. ಈಗ ಜನರಿಗೂ ಕಾಡಿಗೂ ಅಥವಾ ಕಾಡು ಪ್ರಾಣಿಗೂ ಇರುವಂಥ ಸಂಘರ್ಷ ಇದೇನು ಸಂಘರ್ಷ? ಈಗ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡಿದ್ದಾರೆ. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಯಾವುದೇ ಒಂದು ಪ್ರಾಣಿ ಮತ್ತು ಮಾನವನ ಜಮೀನಿಗೆ ರಕ್ಷಣೆ ಇದೆಯಾ? ಒಂದು ತಡೆಗೋಡೆ ಇದೆಯಾ? ನಂದು ಜಮೀನು, ನಾನು ಆ ಭಾಗದಲ್ಲಿ ವಾಸಿಸುವ ರೈತ. ನನ್ನ ಜಮೀನಲ್ಲಿ 1,000 ಅಡಿಕೆ ಮರ ನಾಶ ಆಗಿದೆ. ಇವತ್ತಿಗೂ ಅರಣ್ಯ ಇಲಾಖೆಯಿಂದ ಮೊನ್ನೆ 100, 200 ಅಂತ ಬರೀತಾರೆ. ಅವರು ಬಂದರೆ ಪರಿಹಾರ ಇಲ್ಲ. ನಮಗೇ ಕೊಡೋದಿಲ್ಲ, ರೈತರಿಗೆ ಏನು ಕೊಡ್ತಾರೆ? ಕಾಡು ಯಾವ ರೈತನೂ ಬದುಕುವಂಗಿಲ್ಲ. ಇದು ಜಾರಿಗೆ ಬಂದರೆ ಆ ಭಾಗದಲ್ಲಿ ಅವರು ಹೇಳ್ತಾರೆ, ಈಗ ದೊಡ್ಡ ದೊಡ್ಡ ಗಣಿಗಾರಿಕೆ ಇಲ್ಲ, ಕೆಂಪು ಯಾವುದೇ ಹೊಗೆ ಹೋಗುವಂಥ ಇಂಡಸ್ಟ್ರಿಗಳಿಲ್ಲ. ಅದು ಬೇಕಂತ ನಾವು ಹೇಳೋದಿಲ್ಲ, ಅದು ಯಾವುದೂ ಬೇಡ. ರೈತರ ಕತೆ ಏನು? ಇಡೀ ಮೈಲ್ತುತ್ತು ಸಿಂಪಡಣೆ ಮಾಡಬಾರ್ದು ಅಂತ ಹೇಳ್ತಾರೆ ಒಂದು ಕಡೆ.
ಮೈಲ್ತೊತ್ತು ಸಿಂಪಡಣೆ ಮಾಡಿದರೆ ಅಡಿಕೆ ತೋಟದವನು ಇದನ್ನೇ ನಂಬ್ಕೊಂಡಿದ್ದಾನೆ, ಅಲ್ಲಿಯ ರೈತ ಇನ್ಯಾಕೆ ಕಾಡಲ್ಲಿ ಕೂರ್ತಾನೆ, ಅವನು ಪೇಟೆಯಲ್ಲಿ ಬಂದು ಕೂರ್ಬೋದಲ್ಲ. ಅವನು ಕೃಷಿ ಇದೆ, ಆ ಕೃಷಿ ಅವನಿಗೆ ಕೃಷಿ ಮಾಡಲಿಕ್ಕೆ ಮೈಲ್ತುತ್ತು ಹಾಕಲಿಕ್ಕೆ ಇಲ್ಲ ಅಂದರೆ ಇನ್ಯಾಕೆ ಜೀವನ ಮಾಡ್ತಾನೆ. ಸಾಕು ಪ್ರಾಣಿಯ ಸಾಕಣೆ ಬಗ್ಗೆ, ಕೋಳಿ ಫಾರ್ಮ್ ಇತ್ಯಾದಿಗಳ ಬಗ್ಗೆನೂ ಇದೆ, ಅದು ಯಾವುದಂತ ಸ್ಪಷ್ಟ ಇಲ್ಲ. ಅದಕ್ಕೆ ನಾನು ಜಿಲ್ಲಾಡಳಿತವನ್ನು ಮತ್ತು ಈ ರಾಜ್ಯ ಸರ್ಕಾರವನ್ನು ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಈ ಗೊಂದಲ ನಿವಾರಣೆ ಮಾಡಿ, ಈ ಅರಣ್ಯಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ, ಸಾವಿರಾರು ಕೋಟಿ ಅದಕ್ಕೆ ಹಣ ವ್ಯಯ ಆಗ್ತದೆ ಇದೆಲ್ಲ, ಅದನ್ನು ಈ ಸಂಘರ್ಷವನ್ನು ನಿವಾರಣೆ ಮಾಡಲಿಕ್ಕೆ ಉಪಯೋಗ ಮಾಡಿ. ಅರಣ್ಯ ಇಲಾಖೆಯವರು ಗಿಡ ನೆಡ್ತಾರೆ, 100 ಕೋಟಿ 200 ಕೋಟಿ ಬರ್ತದೆ. ಕಾಡು ಪ್ರಾಣಿಗಳು ಬಾರದಿದ್ದಾಗೆ ಯಾವುದೋ JCBಯಲ್ಲಿ ಕಾಡಲ್ಲಿ ತಗೊಂಡೋಗಿ ಎಷ್ಟು ಮರಗಳನ್ನು ತೆಗೆದು ನೀವು ಆ ರೀತಿಯ ಪ್ಲ್ಯಾನ್ ಮಾಡಿದರೆ ಅದು ನಿಲ್ತದ? ಪಶ್ಚಿಮ ಘಟ್ಟದಲ್ಲಿ ಬರುವ ಮಳೆಗೆ ಯಾವುದೇ ಚರಂಡಿ ತೆಗೆದ್ರೆ 100 ಕೋಟಿ 200 ಕೋಟಿ ಸರ್ಕಾರದ ನಷ್ಟ ಬಿಟ್ಟರೆ ಒಂದು ಹೊಂಡನೂ ಇಲ್ಲ, ಒಂದು ಗೋಡೆನೂ ಇಲ್ಲ. ದಯವಿಟ್ಟು ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ 7ನೇ ಅಧಿಸೂಚನೆಯನ್ನು ಸರ್ಕಾರ ಜವಾಬ್ದಾರಿ ತಗೊಂಡು ಇಲ್ಲಿಯ ಗ್ರಾಮಗಳಲ್ಲಿ ಸಭೆಯನ್ನು ಮಾಡಲಿ. ಈ ರೀತಿಯ ಹೋರಾಟಗಳು ಏನಿಲ್ಲ, ಜನ ಹೋರಾಟ ಮಾಡಿ ಇದನ್ನು ಮಾಡಿದ್ದಾರೆ, ಸರ್ಕಾರ ಯಾಕಿರಬೇಕು? ಜನರೇ ತೀರ್ಮಾನ ಮಾಡಲಿ. ಹೋರಾಟ ಮಾಡೋಕ್ಕೆ ಹೋದ್ಮೇಲೆ ಅವನ ಮೇಲೆ ಕೇಸ್ ಹಾಕಿ ಮತ್ತೊಂದು ಮಾಡಿ ಮಗದೊಂದು ಮಾಡೋದು ದೊಡ್ಡ ವಿಷಯ ಅಲ್ಲ. ನಿವಾರಣೆ ಮಾಡೋದು ಸರ್ಕಾರದ ಅಧಿಕಾರಿಗಳು ಮತ್ತು ಸರ್ಕಾರದ ಜವಾಬ್ದಾರಿಗಳು. ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ನಿವಾರಣೆ ಆಗಲೇಬೇಕು. 8ನೇ ಅಧಿಸೂಚನೆ ಬರಬಾರ್ದು. ಇನ್ನು 2 ತಿಂಗಳ ಸಮಯಾವಕಾಶ ಕೊಟ್ಟಿದ್ದಾರೆ, ಅದನ್ನು ಸರ್ಕಾರವೇ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಅಧಿವೇಶನದಲ್ಲಿ ಹೇಳಿದ್ದಾರೆ, ನಾವು ತಿರಸ್ಕರಿಸ್ತೇವೆ, ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ, ಸ್ವಾಗತ. ಆದರೆ ಕ್ರಮಬದ್ಧವಾಗಿ ಕೊಡಿ. ಕೇವಲ ತಿರಸ್ಕಾರ ಮಾಡಿದರೆ 8ನೇದ ಬರ್ತದೆ ಈಗ ಅಧಿಸೂಚನೆ ಬರೋ ವರ್ಷ. ರೈತರೇ ಹಂಗೆ ಬದುಕೋದು? ಅಲ್ಲಿ ಯಾವುದೇ ಕನ್ವರ್ಷನ್ ಆಗೋದಿಲ್ಲ, ಮನೆ ಕಟ್ಟಡ ಕಟ್ಟಲಿಕ್ಕಿಲ್ಲ ಅಂತ ಉಂಟು. ಇಡೀ ಕರಾವಳಿ ಭಾಗದಲ್ಲಿ, ಉತ್ತರ ಕನ್ನಡದಲ್ಲಿ ಇಡೀ ಅರ್ಧ ಜಿಲ್ಲೆನೇ ಹೋಗುತ್ತೆ. ಉಡುಪಿ ತಾಲೂಕಲ್ಲಿ 30-35 ಹಳ್ಳಿಯ ಕಾರ್ಕಳದಲ್ಲಿ 13 ಹಳ್ಳಿಗಳು 14ರಲ್ಲಿ ಇತ್ತು, ಇವತ್ತಿಗೂ ಉಂಟು. ಮುಂದೆ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಉಂಟು. ಮಡಿಕೇರಿಯಲ್ಲಿ 53 ಹಳ್ಳಿ ಇದೆ, ಉದ್ದ ಇದೆ. 10 ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಬರ್ತದೆ. ಇದು ದೊಡ್ಡ ಸಮಸ್ಯೆ. ಇದು ಯಾರೋ ಒಬ್ಬ ವ್ಯಕ್ತಿ, ನಾವು ಕಾರ್ಕಳದ ತಾಲೂಕು ಉಡುಪಿ ಜಿಲ್ಲೆಯ ಬಗ್ಗೆ ಹೇಳ್ತೇವೆ, ಇದನ್ನು ನಿವಾರಣೆ ಮಾಡಿ, ಗೊಂದಲ ನಿವಾರಣೆ ಮಾಡಿ, ನಾವು ಯಾವುದೇ ಹೋರಾಟಕ್ಕೆ ಸಿದ್ಧ ಇದ್ದೇವೆ. ರೈತರಿಗೆ ಅನ್ಯಾಯ ಆದರೆ ನಾವು ಬಿಡುವುದಿಲ್ಲ. ನಮ್ಮದು ಆ ರೀತಿಯ ಹೋರಾಟ ಹಿಂದೆ ಕೂಡ ಇತ್ತು, ಮುಂದೆ ಕೂಡ ಇರ್ತದೆ. ಈ ರೀತಿ ನಮ್ಮ ಹತ್ರ ಅಧಿವೇಶನದಲ್ಲಿ ಭಾಳ ಪ್ರಶ್ನೆಗಳು ಬಂದಿದ್ದಾವೆ, ಭಾಳ ಅದಕ್ಕೆ ಉತ್ತರ ಸಿಕ್ಕಿದೆ. ಆದರೆ ಸರ್ಕಾರದ ಉತ್ತರದಲ್ಲಿ ಕೆಲವು ನಮಗೆ ಸಮಾಧಾನಕರವಾಗಿಲ್ಲ. ಅಡ್ಡಗೋಟೆಯಲ್ಲಿ ದೀಪ ಇಡುವುದು ಬೇಡ, ತಿರಸ್ಕಾರ ಆಗ್ತಾನೆ ಬಂದಿದೆ. 6 ಆಗಿದೆ, 7ನೇದು ಆಗ್ತದೆ, ಅದಲ್ಲ 8ನೇದು ಬರಬಾರ್ದು. ಆ ರೀತಿ ವ್ಯವಸ್ಥೆ ಮಾಡಿ. ಅಲ್ಲಿ ಗ್ರಾಮಗಳಲ್ಲಿ ನಾವು ಒತ್ತಾಯ ಮಾಡುವಂಥದ್ದು, ಗ್ರಾಮಕ್ಕೆ ಹೋಗಿ ಸರ್ವೇರ್ನ ಕರ್ಕೊಂಡೋಗಿ ಕಾಡು ಪ್ರದೇಶ ಬೇರೆ, ಜನವಸತಿ ಪ್ರದೇಶ ಬೇರೆ ಅಂತ ಮಾಡಿ, ಆ ಕಾಡು ಪ್ರಾಣಿ ಜನರ ತೋಟಕ್ಕೆ ಜನರಿಗೆ ಅಲ್ಲೇ ಮಾಡದಿದ್ದಾಗೆ ನೋಡಿ ಆ ದುಡ್ಡನ್ನು ಅದಕ್ಕೆ ವಿನಿಯೋಗ ಮಾಡಿ. ಸುಮ್ಮನೆ ಕಾಡಲ್ಲಿ ಮಧ್ಯದಲ್ಲಿ ಗಿಡ ನೆಟ್ಟಿದ್ದೀವಂತ ಯಾರ್ಯಾರು ತಿಂದ್ಕೊಂಡು ಹೋಗೋದು ಬೇಡ. ಕಾರ್ಕಳ ತಾಲೂಕಿನಲ್ಲಿ ಅಂಡಾರು, ಬೇಳೆಂಜೆ, ಚಾರ, ದುರ್ಗಾ, ಹೆಬ್ರಿ, ಈದು, ಕಬ್ಬಿನಾಲೆ, ಕೆರ್ವಾಸೆ, ಕೊಚ್ಚೂರು, ಮಾಳ, ನಾಡಪಾಲ್, ನೂರಾಲ್ಬೆಟ್ಟು, ಸಿರ್ಲಾಲ್, ಈ ಎಲ್ಲ 13 ವಿಲೇಜ್ಗಳು ಮೊದಲು ಇತ್ತು, ಈಗಲೂ ಇದೆ. ಹೆಬ್ರಿ ಒಂದು ತಾಲೂಕಾಗಿದೆ. ಹೆಬ್ರಿ ತಾಲೂಕು ಮಾಡಿ ಎಷ್ಟು ಎಲ್ಲ ಆಗಿದೆ, ಅದು ಕೂಡ ಇದೆ ಇಲ್ಲಿ. ಹೆಬ್ರಿ ಎಷ್ಟು ಭಾಗ ಯಾರು ಹೇಳುವರಿಲ್ಲ, ಕೇಳುವರಿಲ್ಲ. ಹೋರಾಟಗಾರರು ಒಬ್ಬೊಬ್ಬರು ಬರ್ತಾರೆ, ಒಂದೊಂದು ಹೇಳ್ತಾರೆ, ಒಂದೊಂದು ಪಕ್ಷದವ್ರು ಬರ್ತಾರೆ, ಒಂದೊಂದು ರೀತಿ ಮಾತಾಡ್ತಾರೆ. ನಾನು ಯಾವ ಪಕ್ಷದ ಇಲ್ಲಿ ಅಭಿಮಾನಿ ಆಗಿ ಬರಲಿಲ್ಲ. ನಾನು ಪಶ್ಚಿಮ ಘಟ್ಟದ ಒಬ್ಬ ಅಲ್ಲಿಯ ರೈತನಾಗಿ ಅಥವಾ ಹಿಂದೆ ಹೋರಾಟ ಮಾಡಿದ ಅನುಭವದ ಮೇಲೆ ನಾನು ಮಾತಾಡ್ತಿದ್ದೇನೆ. ಸರ್ಕಾರಗಳು, 2 ಸರ್ಕಾರಗಳ ಗೊಂದಲ ಇದ್ದರೆ ಇದು ಜನರಿಗೆ ಪರಿಹಾರ ಇಲ್ಲ. ಯಾವಾಗಲೂ ಹೋರಾಟಕ್ಕೆ ಬೀದಿಗೆ ಬರಬೇಕು. ನಾವು ಟ್ಯಾಕ್ಸ್ ಕಟ್ಟಿದ್ದರೆ ಬರ್ತಾರೆ, ಮನೆಗೆ ತೆರಿಗೆ ಪಂಚಾಯತ್ ಕಟ್ಟಿದ್ರೆ ಟೇಪ್ ಇಟ್ಕೊಂಡು ನಿಮ್ಮ ಅಳತೆ 1,000-2,000 ಸ್ಕ್ವೇರ್ ಫೀಟ್ ಅಂತ ಅವರೇ ಅಳಿತಾರೆ, ನಮ್ಮ ದುಡ್ಡು ತಗೊಳ್ತಾರೆ. ಇದು ಜಾರಿಗೆ ಬಂದರೆ ಅಲ್ಲಿ ಮೂಲಭೂತ ಸೌಲಭ್ಯಕ್ಕೆ ತೊಂದರೆ ಆಗೋದಿಲ್ವಾ? ಈಗ ಕುಚ್ಚೂರಿನ ಮಧ್ಯೆ ಹೆದ್ದಾರಿ ಭಾಗ ಒಂದು ಇಷ್ಟೇ ದೊಡ್ಡ ಜಾಗ ಇದೆ, 2 ಮರ ಇಕ್ಕೆಲದಲ್ಲಿದೆ. ಅಭಯಾರಣ್ಯದವರು ಬಿಡುವುದಿಲ್ಲ ಅಲ್ವಾ ಸಂಜಯ್ ಶೆಟ್ಟ? ಬಿಡುವುದಿಲ್ಲ. ವಿದ್ಯುತ್ ತಗೊಂಡು ಹೋಗ್ಲಿಕ್ಕೆ ಬಿಡುವುದಿಲ್ಲ, ಡ್ಯಾಮ್ ಬ್ರಿಡ್ಜ್ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಈಗಲೇ ಆಗಿದೆ, ಆಗಕ್ಕೇನು ಹೆಚ್ಚಿಗೆ ಬಾಕಿ ಇಲ್ಲ, ಎಲ್ಲರೂ ನೊಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇವರು ಪಶ್ಚಿಮ ಘಟ್ಟದಲ್ಲಿ ಒಕ್ಕಲೆಬ್ಬಿಸುವುದಿಲ್ಲ ಅಂತ ಹೇಳ್ತಾರೆ, ಬಿಟ್ಟು ಹೋಗುವವರಿಗೆ ಪರಿಹಾರ ಕೊಡ್ತಾರೆ. ಪರಿಹಾರ ಕೊಡುವಾಗ
ಇವರು ಯಾವ ರೀತಿ ಪರಿಹಾರ ಕೊಡ್ತಾರೆ? ಪರಿಹಾರವನ್ನು ಜನರನ್ನು ಮಂಗ ಮಾಡೋದಲ್ವ ಇದು? ಇದು ಯಾರೋ ಪ್ರಶ್ನೆ ಕೇಳಿದ್ದಾರೆ ಇಷ್ಟೊತ್ತು? ಅರಣ್ಯದ ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಇರುವವರಿಗೆ, ಎಷ್ಟೋ ಜನ ಒಕ್ಕಲೆದ್ದು ಹೋದವರಿಗೆ ಅಲ್ಲಿಯ ಗದ್ದೆ ಜಾಗಕ್ಕೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ? ನನ್ನ ನಾಲೆಜಿಗೆ ನಾನು ಕೂಡ ಅದು ತಿಳುವಳಿಕೆ ಮಾಡ್ಕೊಂಡಿದ್ದೇನೆ. ನಾನು ಕೂಡ ನಂದು ಅದೇ ವ್ಯಾಪ್ತಿಯಲ್ಲಿರೋಕ್ಕೆ ಹೋಗಿ ಕೇಳಿದ್ದೇನೆ. ಎಲ್ಲ ನಂದು ಕೂಡ ಜಮೀನಿದೆ, ಹಾಳಾಗಿ ಹೋಗಿದೆ, ನಂದು ತೋಟ ಹಾಳಾಗಿದೆ, ಯಾರ್ದು ಉದ್ಧಾರ ಆಗಿಲ್ಲ. ಅಲ್ಲಿ ಯಾರಿಗೂ ಸಂಘರ್ಷ ಮಾಡ್ಕೊಂಡು ಇರೋಕ್ಕಾಗೋದಿಲ್ಲ. ಕೋವಿ ಇಲ್ಲ, ಕಾಡು ಪ್ರಾಣಿ ಮನೆಗೆ ನುಗ್ತದೆ. ಅಲ್ಲಿಯ ಬದುಕು ಯಾವ ರೀತಿ ಇದೆ ಅಂದರೆ ಯಾವ ಅಧಿಕಾರಿಗೂ ಯಾವ ಜನಪ್ರತಿನಿಧಿಗೂ ಅದು ಸಾಧ್ಯ ಇಲ್ಲ ತಿಳ್ಕೊಳ್ಳಿಕ್ಕೆ. ಕಾಳಿಂಗ, ಹೆಬ್ಬಾವು, ಅಂಗಳದಲ್ಲಿ ಮಕ್ಕಳು ಮರಿ, ಚಿರತೆ, ಕಾಡುಕೋಣ. 4 ವರ್ಷದ ಅಡಿಕೆ ಮರ ನಂದು 1,000 ಹೋಗಿದೆ. ಅರಣ್ಯ ಇಲಾಖೆಯವರು ಬಂದರೆ 100-200 ಸೆಟ್ರೆ ಅಷ್ಟೇ, ಮತ್ತೇನಿಲ್ಲ ಅಂತ. ಅದು ಯಾವಾಗ ಪರಿಹಾರ? ಅದಕ್ಕೆ 100-200 ಕೊಡೋದು ಯಾವಾಗ? 4 ಅಡಿಕೆ ಫಲ ಹೋಗಬೇಕಿತ್ತು. ನಾವು ಲೋನ್ ಮಾಡಿ ಮತ್ತೊಂದು ಮಾಡಿ ನಾವು ರೈತರು ಸಾಲ ಮಾಡಿ ಕೃಷಿ ಮಾಡ್ತೀವಿ. ಯಾರಿಗೂ ನೋವಿಲ್ಲ. ಯಾರು ಯಾಕೆ ಬೇಕು ನಮಗೆ? ಅಲ್ಲಿ ಪರಿಹಾರ ಕೊಡೋದು ಕಂದಾಯ ರೇಟಲ್ಲಿ ರೈತರ ಜಮೀನಿಗೆ ಕೊಡ್ತಾರೆ. ಯಾವುದರಲ್ಲಿ ಉಂಟು ಇದು? ಈ ದೇಶದಲ್ಲಿ ವಿಶ್ವ ಪಾರಂಪರಿಕ ತಾಣ ಹೇಳ್ಕೊಳ್ಳೋದು ಇಲ್ಲಿ. ನೀವು ಕತ್ತಿ ಅರ್ಧ kg ಕತ್ತಿ ಹಿಡ್ಕೊಂಡು ಸೌದೆಗೆ ಹೋಗಬೇಡಿ, ಸೊಪ್ಪಿಗೆ ಹೋಗಬೇಡಿ. ರೈತರಿಗೆ ಹೇಳೋದು ಇವರು ಇಲಾಖೆಯವರು, ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಎಲ್ಲರೂ ಹೇಳ್ತಾರೆ. ಒಂದು ಕಂದಾಯ ರೇಟ್ ಅಂಡರ್ ವಿಲೇಜಲ್ಲಿ 5,000 ಸೆನ್ಸಿಗಿದೆ. 5 ಲಕ್ಷ ರೂಪಾಯಿ 1 ಎಕರೆಗಿದೆ. ಅರಣ್ಯ ಇಲಾಖೆಯವರು ಪರಿಹಾರ ಕೊಡೋದು ಎಷ್ಟು? 1 ಎಕರೆ ರೈತನಿಗೆ ಆ ಅರಣ್ಯದ ಒಳಗಿದ್ರೆ 1 ಎಕರೆ ಅವನಿಗೆ 5 ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ. ಕೃಷಿ ಅಡಿಕೆ ಇದ್ದರೆ, ತೆಂಗು ಇದ್ದರೆ ಬೇರೆ ಕೊಡ್ತದೆ, ಅದರ ರೇಟ್. ಆದರೆ ಅದೇ ರೇಟಾ? ಈಗ PWDಗೆ ರೋಡು ಎಲ್ಲೆಲ್ಲ ಹೈವೇಯಲ್ಲಿ ಬೇಲಿ ಹಾಕಿಟ್ಟಿದ್ದಾರೆ ನಂದಂತ, ಅವರಿಗೆ ಎಷ್ಟು ಪರಿಹಾರ ಕೊಡ್ತಾರೆ? 3 ಪಟ್ಟು ಕೊಡ್ತಾರೆ. ರೈಲ್ವೆಗೆ ಎಷ್ಟು ಕೊಡ್ತಾರೆ? ಏರ್ಪೋರ್ಟಿಗೆ ಎಷ್ಟು ಕೊಡ್ತಾರೆ? ಕರಾವಳಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಎಷ್ಟು ಹಂಗಾರೆ ಇಲ್ಲಿ ಕಾಡಲ್ಲಿದ್ದ ರೈತನಿಗೆ ಬೆಲೆ ಇಲ್ಲ, ಯಾರು ಕೇಳುವವರು ಇಲ್ಲ. ಇದು ಕಂದಾಯ ರೇಟ್. ಒಬ್ಬೊಂದು 5 ಎಕರೆ ಇದ್ದರೆ ಅವನು 25 ಲಕ್ಷವೇ ಪರಿಹಾರ. ಅವನಂತ ಕೃಷಿ ಇಲ್ದಿರೆ ಏನಿಲ್ಲ. ಎಷ್ಟೋ ಜನ ಹೇಳ್ತಿದ್ರು ಭಾರಿ ದುಡ್ಡು ತಿಕ್ಕೊಂಡು ಅಂದು. ಏನು ಸಿಕ್ಕೋದು? ಎಲ್ಲ ರೈತರಿಗೆ ಮೋಸ ಆಗಿದೆ. ಪುನರ್ವಸತಿ ಅಲ್ಲ ಹೆಸರು. ಅಲ್ಲಿ ಬಿಟ್ಟರೆ ಇಲ್ಲಿ ಮಾಡಿ ಕೊಡಬೇಕು ಸರ್ಕಾರ. 5 ಎಕರೆ ಅಲ್ಲಿ ಬಿಟ್ಟರೆ ಇಲ್ಲಿ ಮಾಡಿ ಕೊಡಬೇಕು ಅವನಿಗೆ ಜಾಗ. ಎಲ್ಲಿ ಕೊಟ್ಟಿದ್ದಾರೆ? ಕಾನೂನಲ್ಲಿ ಉಂಟು. ಪುನರ್ವಸತಿ ಇಲ್ಲ, ಏನಿಲ್ಲ. ಅಲ್ಲಿ ಟೆಂಟ್ ಖಾಲಿ ಮಾಡೋದು. ಅವನು ಈಗ ಅಲ್ಲಿ ಜಾಗ ಮಾರಿದವನಿಗೆ ಬದುಕಕ್ಕಿಲ್ಲ. ಅಲ್ಲಿ 1 ಎಕರೆ ಮಾರಿದವನಿಗೆ 5 ಲಕ್ಷ ಕೊಟ್ಟರೆ ಅವ ಕಾರ್ಕಳದಲ್ಲಿ 5 ಸೆನ್ಸ್ ಜಾಗ ತಗೊಳಕ್ಕಾಗುತ್ತಾ? ಏನು ಪರಿಸ್ಥಿತಿ ಆಯಿತು? ಯಾರು ಜವಾಬ್ದಾರಿ ಇಲ್ವ ಇದಕ್ಕೆ? ಯಾವ ಇಲಾಖೆಯೂ ಇಲ್ಲ, ಯಾವ ಅಧಿಕಾರಿಯೂ ಇಲ್ಲ, DC ಇಲ್ಲ, ಯಾರೂ ಇಲ್ಲ. ಅವನಿಗೆ ಒಂದು ಸಲ ಬಿಟ್ಟು ಹೋದರೆ ಸಾಕು, ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ಬಿಟ್ಟು ಹೋಗ್ತಾನೆ ಅಷ್ಟೇ. ಅವನ ಪರಿಸ್ಥಿತಿ ಕೊನೆಯ ಕ್ಷಣಕ್ಕೆ ಬಂದಾಗ ಯಾರು ಬಿಟ್ಟು ಹೋಗ್ತಾರೆ ಅಂತಲ್ಲ, ನಾನು ಇರ್ಬೋದು, ಮತ್ತೊಬ್ಬ ಇರ್ಬೋದು, ಯಾರು ಇರ್ಬೋದು. ಅವ್ರಿಗೆ ಆ ಕೊನೆಯ ಕ್ಷಣ ಬಂದ್ಕೊಳ್ಳಿ ನಮಗೆ ಬೇಡವೇ ಬೇಡ, ಧರ್ಮಕ್ಕೆ ಹೋಗಲಿ ಅನ್ನುವ ಪರಿಸ್ಥಿತಿಗೆ ಎಷ್ಟೋ ಜನ ಬಿಟ್ಟು ಜಾಗ ಹಂಗೇ ಇದೆ, ನಾಶ ಆಗಿದೆ. ಎಲ್ಲ ಮನೆ ಕಟ್ಟಲಿಕ್ಕಿಲ್ಲ, ಪರ್ಮಿಷನ್ ಇಲ್ಲ, ಕೋವಿ ಲೈಸೆನ್ಸ್ ಇಲ್ಲ. ಇನ್ನು ಮುಂದೆ ಇದು ಕೃಷಿಗೆ ಮೈಲ್ತುತ್ತು ಬೋರ್ಡ್ ದ್ರವಣ ಹಾಕಕ್ಕಿಲ್ಲ ಅಂದರೆ ಅವನು ಬದುಕುತ್ತೆ ಹಂಗೆ. ಹೋರಾಟ ಅನಿವಾರ್ಯ ಆಗ್ಬೋದು. ನಾವು ಕೂಡ ರೆಡಿ ಇದ್ದೇವೆ. ಆ ಭಾಗದ ರೈತರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ಇರುವಂಥದ್ದು ಕಾಳಜಿ, ಸರ್ಕಾರಗಳು ಜವಾಬ್ದಾರಿ ವಹಿಸ್ಕೊಂಡು ಅದು ಖಾಲಿ ತಿರಸ್ಕಾರ ಮಾಡೋದರಿಂದ ಅದು ನಿಲ್ಲುವುದಿಲ್ಲ. ಅದನ್ನು ಪರಿಹಾರ ಮಾಡಬೇಕಂತ ನಾವು ಈ ಪತ್ರಿಕೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೇವೆ. ಕೇಂದ್ರ ಸರ್ಕಾರ ಕೂಡ ಇದನ್ನು ನಮ್ಮ ಮ್ಯಾನ್ಯಲ್ ಸರ್ವೆಗೆ ಅವರು ಅನುವು ಮಾಡಿ ಕೊಡಬೇಕಂತ ನಾನು ಹೇಳ್ತೇನೆ. ನನಗೆ ಇದರಲ್ಲಿ ಬೇರೆ ಯಾವುದಿಲ್ಲ. ಈ ಸಮಿತಿಯಲ್ಲಿ ನಾವೆಲ್ಲ ಕೂತಿದ್ದೇವೆ, ಸಮಾನ ಮನಸ್ಕರಿದ್ದೇವೆ. ಇನ್ನು ನಮ್ಮೊಟ್ಟಿಗೆ 100 ಜನ ಸೇರ್ಕೊಳ್ಳೋರು ಇದ್ದಾರೆ. ನಮ್ಮದು ಮೀಟಿಂಗ್ಗಳು ಆಗ್ತದೆ. ಸರ್ಕಾರವನ್ನು ಮತ್ತೆ ಒತ್ತಾಯ ಮಾಡುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಹುಲಿ ಸಂರಕ್ಷಿತ ಪ್ರದೇಶ ಪರಿವರ್ತಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಆ ಕಾಲದಲ್ಲಿ ಹಾಗೂ ಅನುಮೋದನೆ ದೊರೆತರೂ ಸ್ಥಳೀಯರ ವಿರೋಧ ಹಾಗೂ ಇಂದಿಗೂ ಅಂತಿಮ ಅಧಿಸೂಚನೆ ಬಾಕಿ ಇರುವುದು. ಇದು ಪೂರ್ಣ ಪ್ರಮಾಣದ ಹುಲಿಧಾಮವಾಗಿ ಅನುಷ್ಠಾನಕ್ಕೆ ಬಂದಿಲ್ಲ. ಅಲ್ಲ, ಅದು ಪೆಂಡಿಂಗ್. 2 ಸರ್ಕಾರ ಆವತ್ತು ಒಪ್ಪಿಕೊಟ್ಟಿದ್ದಾರೆ. 12 ಇದು ಪೆಂಡಿಂಗ್ ಇದೆ, ಜನ ವಿರೋಧ ಇದೆ ಅಂತ. ಇಲ್ಲಿ ಪೂರ್ತಿ ಹುಲಿ ಯೋಜನೆ ಜಾರಿಗೆ ಬಂದಿಲ್ಲ. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಜನ ವಿರೋಧವೇ ನಿಲ್ಲಕ್ಕೆ ಕಾರಣ. ಜನ ವಿರೋಧಿಸ್ತಾರೆ ಅನ್ನೋದೇ ಕಾರಣ. ಈಗ ಆವತ್ತು 2 ಸರ್ಕಾರ ಒಪ್ಪಿಗೆ ಕೊಟ್ಟೇ ಬಂದಿದೆ. ಈಗ ಕಸ್ತೂರಿ ರಂಗನದು ಗೊಂದಲ. ಕಸ್ತೂರಿ ರಂಗನ ಅಂದರೆ ಇದು ಸಣ್ಣ ವಿಷಯ ಅಲ್ಲ. ಇಲ್ಲಿ ರಸ್ತೆ ಇಲ್ಲ, ಮೋರಿ ಇಲ್ಲ, ಇನ್ನೊಂದು ರೋಡಿದ್ದು ಮಣ್ಣು ತೆಗಿಯೋಕ್ಕೆ ಕಬ್ಬಿನಾಲೆ ರೋಡು ಎಕ್ಸಾಂಪಲು. ಕಬ್ಬಿನಾಲೆ ರೋಡು ಚರಂಡಿದ್ದು ಒಂದು ಹಾರೆ ಮಣ್ಣು ತೆಗಿಯೋಕ್ಕೆ ಅರಣ್ಯ ಇಲಾಖೆ ಬಿಟ್ಟಿಲ್ಲ. ಹಂಗಾರೆ ಅಲ್ಲಿ ಈ ರೀತಿ ಮಾಡಿ ಜನರನ್ನು ನೋಟಿಸ್ ಕೊಡೋದಿಲ್ಲ. ಆವತ್ತು ಕೊಟ್ಟಿದ್ರು. ನಾವು 14ರಲ್ಲಿ ನಾವು ಯಾಕೆ ಹೋರಾಟಕ್ಕೆ ಇಳಿದಿವೆ,
13ರಲ್ಲಿ ಆಯಿತು ಜಾರಿಗೆ ಕಸ್ತೂರಿ ರಂಗನ್ ವೈಮಾನಿಕ ಸರ್ವೆ ಆಯಿತು. ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಆವತ್ತು ಡಿ ಸಿ ಆಫೀಸು ಬಂದಿರ್ಬೋದು, ಇವತ್ತು ಡಿಮೋಡ್ ಫಾರೆಸ್ಟ್ ನಮ್ಮ ತಾಲೂಕು ಆಫೀಸು ಡಿಮೋಡ್ ಫಾರೆಸ್ಟಲ್ಲಿ ಉಂಟು. ನೀವು ಬೇಕಾದ್ರೆ ಸರ್ವೆ ಕೇಳಿ, ಈ ತಾಲೂಕು ಆಫೀಸು ಡಿಮೋಡ್ ಫಾರೆಸ್ಟಲ್ಲಿ ಇಲ್ವಾ ಉಂಟಾ ಇಲ್ಲ ಅಂತ ನೀವು ಹೇಳಿ. ಈಗ ನೀವು ವಿಮರ್ಶೆ ಮಾಡಿ, ಈ ತಾಲೂಕು ಆಫೀಸು ಡಿಮೋಡಲ್ಲಿ ಉಂಟು, ಇವರು 55 ಲಕ್ಷ ಇದಕ್ಕೆ ಖರ್ಚು ಮಾಡ್ತಾ ಇಲ್ವಾ? ಡಿಮೋಡಲ್ಲಿ ಇದ್ದಾಗ ಹೇಗೆ ಡೆವಲಪ್ ಮಾಡಿದ್ರು ಇವರು? ಹಾಗಾದ್ರೆ ಇವರಿಗೆ ಅಧಿಕಾರಿಗಳಿಗೆ ತಲೆ ಉಂಟಾ ಅಥವಾ ನಮ್ಗೆ ತಲೆ ಇಲ್ವಾ? ನಮಗೆ ಎನ್ಒಸಿ ಕೇಳಿದ್ರೆ ಡಿಮೋಡ್ ಅಂತ ಹೇಳ್ತಾರೆ, ನಮಗೆ ಭೂಮಿ ಮಂಜೂರಾತಿ ಕೇಳಿದ್ರೆ ಡಿಮೋಡ್ ಅಂತ. ರಾಜ್ಯ ಸರ್ಕಾರದ ಅಂಡರ್ ಇರುವ ಸಂಸ್ಥೆಗಳು ತಹಶೀಲ್ದಾರ್, ಡಿ ಸಿ, ಇವರು ಪಂಚಾಯತ್, ಪಿ ಡಿ ಒ, ವಿ ಎಗಳು ಎಲ್ಲ ರಾಜ್ಯ ಸರ್ಕಾರದ ಅಂಡರ್ ಇರುತ್ತೆ. ನಾನು ಹೇಳೋದು ರಾಜ್ಯ ಸರ್ಕಾರ ನಿರಾಕರಿಸಿಕೊಳ್ಳಿ ನಿಲ್ಲುವುದಿಲ್ಲ ಅಂತ. ಅದಕ್ಕೆ ಸೂಕ್ತ ಡೈರೆಕ್ಷನ್ ಬೇಕು. ಅದಕ್ಕೆ ನಾನು ಹೇಳೋದು ಎರಡೂ ಸರ್ಕಾರಗಳು ಸೇರಿ ಮಾಡಿ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳೋದು. ನಾವು ಯಾವುದೇ ಸರ್ಕಾರವನ್ನು ದೂಷಣೆ ಮಾಡೋದಕ್ಕಿಂತ 6ನೇದು ಬಂತು, 7ನೇದು ಬಂತು, ತಿರಸ್ಕಾರ ಮಾಡಿದಾಗ ಮತ್ತೆ ಕೂಡ ಬರುವ ವರ್ಷ ಮತ್ತೆ ಅಲ್ಲ ದಾಖಲೆ ಇಲ್ಲ. ಈಗ ನೋಡಿ ನಾವು ನೋಡಿ ನಾವು 14ರಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬರುತ್ತೆ ಅಂತ ಅರಣ್ಯ ಇಲಾಖೆಯಿಂದ ನೋಟಿಸ್ ಬಂದಿತ್ತು ಅವತ್ತು. ಈಗ ಹೋರಾಟ ಮಾಡಿದ ಮನವಿಗಳು ಹೋಗ್ತಾ ಇದೆ ಸರ್, ಅಲ್ಲಿಗೆ ಹೋರಾಟ ಮಾಡಿದ ಮನವಿಗಳು ಕೇಂದ್ರ ಸಚಿವಾಲಯಕ್ಕೆ ಹೋಗ್ತಾ ಉಂಟು. ಅಬ್ಜೆಕ್ಷನ್ ಅಫಿಷಿಯಲ್ ಫಾರ್ಮೆಟ್ ಅಲ್ಲಿ ಹೋಗ್ತಾ ಇಲ್ಲ. ಒಂದು ನಿಮಿಷ, ನಾವು 14-15ರಲ್ಲಿ 15,000 ಸಹಿ ಸಂಗ್ರಹ ಮಾಡಿ ಕೇಂದ್ರ ಪರಿಸರ ಇಲಾಖೆಗೆ ನಾನೇ ಕೊಟ್ಟಿದ್ದೇನೆ. ಅದು ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಕಚೇರಿಗೂ ಮುಟ್ಟಿಸಿದ್ದೇವೆ. ನಾನು ಮಾಡಿದ್ದೇನೆ. ನಾವು ಬರೀ ಹೋರಾಟ ಮಾಡಿಬಿಟ್ಟಿಲ್ಲ, ಆದರೆ ನಾವು ಬೇರೆ ಬೇರೆ ಹೋರಾಟದಲ್ಲಿ ಕಡಿಮೆ ಬರ್ತೇವೆ. ಮೊನ್ನೆ ಹೆಬ್ರಿಯಲ್ಲಿ ಅರಣ್ಯ ಇಲಾಖೆದ್ದು ಕೇಳಿ ನೀವು, ಅರಣ್ಯ ಇಲಾಖೆದ್ದು ಒಂದು ಮರದ್ದು ಗೆಲ್ಲು ಒಬ್ಬ ರೈತನ ಮೇಲೆ ಕಾರ್ ಮೇಲೆ ಬಿತ್ತು. ಯಾರು ಜವಾಬ್ದಾರಿ ತಗೊಳ್ತಾ ಇಲ್ಲ. ನಾವು ರೇಂಜ್ ಆಫೀಸಿಗೆ ಸಂಜೀವ್ ಶೆಟ್ಟರ್ ನೇತೃತ್ವದಲ್ಲಿ ನಾವು ರೇಂಜ್ ಆಫೀಸಿಗೆ ಹೆಬ್ರಿ ಬಸ್ ಸ್ಟ್ಯಾಂಡಲ್ಲಿ 106 ಜನ ಹೋರಾಟ ಮಾಡಿದ್ವು. ರೇಂಜ್ ಆಫೀಸಿಗೆ ಮನವಿ ಕೊಟ್ಟಿದ್ದೇವೆ. 15 ದಿನ ಕಾಲಾವಕಾಶ ಕೇಳಿದ್ದೇವೆ. ಅರಣ್ಯ ಇಲಾಖೆಯವರು ಹೇಳೋ ಕಂದಾಯ ಅಂತಾರೆ, ಕಂದಾಯ ಅವರು ಅರಣ್ಯ ಇಲಾಖೆ ಅಂತಾರೆ. PWD ಅವರು ರೋಡಿಗೆ ದೊಡ್ಡ ದೊಡ್ಡ ಪೈಪ್ಲೈನ್ ಹಾಕಿ ಮರದ್ದು ಬೇರೆ ತೆಗಿತಾರೆ, ಮರ ಬೀಳದೆ ಇನ್ನೇನು ಬೀಳ್ತದೆ? ಇದು ಯಾರು ಕೇಳುವರಿಲ್ಲ. ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೇವೆ. ತಹಸೀಲ್ದಾರ್ ಹೆಬ್ರಿಗೆ ಮನವಿ ಕೊಟ್ಟಿದ್ದೇವೆ. ನಾವು 20 ದಿನ ನಮಗೆ ಸಮಯ ಕೇಳಿದ್ದಾರೆ, ನಾವು ನಿಂತಿದ್ದೇವೆ. ಆ ಮುಂದಿನ ದಿನದ ಹೋರಾಟ ಯಾವ ರೀತಿ ಇರ್ತದೆ ರೈತರದ ಅಂತ ನೀವು ನೋಡಿ. ಸ್ವಲ್ಪ ದಿವಸ ಅಷ್ಟೇ ಬಾಕಿ ಇದೆ. ನಂಬರ್ ಆಫ್ ಅಪ್ಲಿಕೇಶನ್ಸ್ ಈಗ ಅಲ್ಲಿಗೆ ಹೋಗ್ಬೇಕು, ಸಚಿವಾಲಯಕ್ಕೆ ಹೋಗ್ಬೇಕು. ಈಗ ಅಧಿವೇಶನದಲ್ಲಿ ಗುರುರಾಜ್ ಗಂಟಿವೇಳೆ, ಹೊನ್ನಣ್ಣ, ಸಂಗಮೇಶ್ ಎಲ್ಲ ಅವರು ಸರ್ಕಾರದವರೇ ಪ್ರಶ್ನೆ ಕೇಳಿದ್ದಾರೆ. ಅವ್ರ ಸರ್ಕಾರದವರೇ. ನಾನೀಗ ಯಾರಿಗೂ ಕೊಡೋಕ್ಕೆ ಅಲ್ಲಲ್ಲ. ನೀವು ನೋಡಿ, ಕೇಂದ್ರ ಆಗಲಿ ರಾಜ್ಯವಾಗಲಿ ನಮಗೆ ಒಂದೊಂದು ಸರ್ಕಾರದ ವಿಷಯದಲ್ಲಿ ನಾವಿಲ್ಲ. ನಮಗೆ ಪರಿಹಾರ ಆಗಬೇಕು. ಎರಡೂ ಸರ್ಕಾರದ ಜವಾಬ್ದಾರಿ ಉಂಟು ಜನರ ಮೇಲೆ. ಅಲ್ಲಿ ಎಜುಕೇಶನ್ ನಾವು 14ರಲ್ಲಿ ಮಾಡಿದ ಮೇಲೆ ಒಬ್ಬ ರೈತನಿಗೆ ತೊಂದರೆ ಇಲ್ಲ. ನಾವು ಮಾಡಿದ ಎಜುಕೇಶನ್ ನೀವು 14ರದ್ದು ದಾಖಲೆ ತೆಗೀರಿ. 5,000 10,000 ಜನ ಸೇರಿದ್ದಾರೆ ಅಂದರೆ ಎಜುಕೇಷನ್ ಆಗಿದೆ. ಅದ್ರ ಮೇಲೆ ರೈತ ಅರಣ್ಯ ಇಲಾಖೆಯವ್ರದ್ದು ಯಾವ ರೈತನಿಗೂ ತೊಂದರೆ ಇಲ್ಲ. ಅದು ಈಗ ಅಲ್ಲಲ್ಲ, ಆಗಲ್ಲ. ಈಗ ಇದು ಕೇರಳ ಯಾರು ಮಾಡಿದ್ದು? ಕೇರಳದಲ್ಲಿ ಯಾರು ಮಾಡಿದ್ದು? ಸರ್ಕಾರ ಮಾಡಿದ್ದು. ಯಾರು ಮಾಡಿದ್ದು? ಸರ್ಕಾರ ಪಂಚಾಯತ್ ವತಿಯಿಂದ ಪಂಚಾಯತಿಂದ ಮಾಡಿದ್ದಾರೆ. ಇಲ್ಲೂ ಅದನ್ನೇ ಮಾಡಬೇಕನ್ನೋದು ನಾವು ಮ್ಯಾನ್ಯುವಲ್ ಅದನ್ನೇ ಹೇಳೋದು. ನಾನು ಆವತ್ತು ಫಸ್ಟೇ ಹೇಳಿದ್ದು ಅದೇ. ಅದು ನೀವು ಹೇಳಿದ್ನೇ ನಾನು ಹೇಳಿದ್ದು, ನಾವು ಹೇಳಿದ್ನ ನೀವು ಹೇಳೋದು ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ನಮಗೆ ಡಿ ಸಿ ಹೋದ್ರ, ತಹಶೀಲ್ದಾರ್ ಹೋದ್ರ, PDO ಹೋದ್, ಅವ್ನು ಹೋಗಲೇಬೇಕಂತ ನಾವು ಹೇಳೋದು. ಅವ್ರಿಗೆ ಗೊತ್ತಿಲ್ಲದಾಗೆ ಕೂತೇ ನಮಗೆ ಸಮಸ್ಯೆ ಅಲ್ವಾ? ಮಾಡಲಿ, MP ಅವ್ರು ಕೆಲಸ ಮಾಡಲಿ, MP ಅಲ್ವಾ? ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ಮೊನ್ನೆ ಅಧಿವೇಶನದಲ್ಲಿ ಹೇಳಿದ್ದಾರೆ, ನಾವು ಇದನ್ನು ವಿರೋಧಿಸ್ತೇವೆ, ಇಷ್ಟು ದಿನದೊಳಗೆ ಆಕ್ಷೇಪ ಸಲ್ಲಿಕೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೇ ನಾನು ಅದೇ ಅವರಿಗೆ ಈ ಸರ್ಕಾರಗಳಿಗೆ ಇದು ನಿವಾರಣೆ ಆಗಬಾರ್ದು ಅಂತ ಉಂಟಾ? ಅಡ್ಡಗೋಡೆಯಲ್ಲಿ ದೀಪ ಇಟ್ಟಿದ್ದಾರೆ ಅಂತ ನಾನು ಫಸ್ಟಿಗೆ ಹೇಳಿದ್ದೀನಿ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮೇಲೆ ನೆತ್ತಿ ಮೇಲೆ ಕೂತಿದೆ, ನೀವು ಮಾಡಬೇಕು ಅಂತ ಆಗಲಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ನೇರವಾಗಿ ರೈತನಲ್ಲಿ ಬರುವುದಲ್ಲ, ರಾಜ್ಯ ಸರ್ಕಾರ ಕೇಳುತ್ತೆ. ರಾಜ್ಯ ಸರ್ಕಾರ ಅವರ ಅಧಿಕಾರಿಗಳನ್ನು ಬಿಟ್ಟು ಅದನ್ನು ಸರ್ವೆ ಮಾಡಿ ನಕ್ಷೆ ಮಾಡಿ ಬಿಡಬೇಕು. ಆವಾಗ ಅದು ಒಂದು ಹಂತದಲ್ಲಿ ಇಲ್ಲಿಂದ ಗ್ರಾಮದ ಒಬ್ಬ ನಾನು ರೈತ, ನನ್ನಿಂದ ಹಿಡಿದು ಹಂತವಾಗಿ ರಾಜ್ಯದಿಂದ ಕೇಂದ್ರಕ್ಕೆ ಹೋದರೆ ಅದಕ್ಕೊಂದು ಸೊಲ್ಯೂಷನ್ ಬರ್ತದೆ. ಇಲ್ದಿರೇ ಇವರು ವಿರೋಧ ಮಾಡಿದರೆ
ಅದು ಸಾಲ್ವ್ ಆಗೋದಿಲ್ಲ. 8ನೇ ಇದು ಬರ್ತದೆ ಅವ್ರಿಗೂ. ಆ್ಯಕ್ಚುಲಿ ಸರ್ ನಾವು ಈಗ ಏನು ಗೊತ್ತಾ ನಿಮಗೆ, ಈಗ ಇರುವುದು ಏನಂದರೆ ಇದಕ್ಕೆ ಇದು ವಿರೋಧ ಮಾಡೋದಲ್ಲ, ಇದು ಸಾಲ್ವ್ ಮಾಡಬೇಕು. ನಮ್ಮದು ಒತ್ತಾಯ ಕೂಡ ಅದೇ. ಯಾರು ಬೇಡ, ಅವರು ಯಾರೂ ಬೇಡ, ಅವರೇ ಮಾಡ್ಬೋದು. ರಾಜ್ಯ ಸರ್ಕಾರ ಅದಕ್ಕೆ ಜವಾಬ್ದಾರಿ ಇದೆ. DC ಇದ್ದಾರಲ್ಲ, ಪ್ರತಿ ಜಿಲ್ಲೆ DC ಜವಾಬ್ದಾರಿ ವಹಿಸ್ಕೊಳ್ಬೇಕು. ಅವರ ಕೆಳಮಟ್ಟದಲ್ಲಿ ತಹಶೀಲ್ದಾರ್ ಇದ್ದಾರೆ, ಇನ್ನು ಕಂದಾಯ ಇಲ್ಲಿವರೆಗಿದ್ದಾರೆ, PDOದಿಂದ ಹಿಡಿದು VA ವರೆಗಿದ್ದಾರೆ. ಯಾಕೆ ಸರ್ವೆ ಆಗೋದಿಲ್ಲ?